ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವ ಹಾಗೆ ಹಿಂದೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಪ್ರಮುಖವಾದಂಥ ಸ್ಥಾನವನ್ನು ವಹಿಸ್ತಾ ಇದ್ದಂಥ 3 ಶಾಸನಗಳಾದಂಥ ಇಂಡಿಯನ್ ಪೆನಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಈ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟನ್ನು ಈಗ ಬದಲಾವಣೆ ಮಾಡಿದ್ದಾರೆ. ಅಂದರೆ ಅದರ ಬದಲಾಗಿ ಈಗ ಹೊಸದಾಗಿ ಕೇಂದ್ರ ಸರ್ಕಾರ 3 ಶಾಸನಗಳನ್ನು ಜಾರಿಗೆ ತಂದಿದೆ. ಮೊದಲನೇದಾಗಿ ಇಂಡಿಯನ್ ಪೆನಲ್ ಕೋಡ್ ಬದಲಿಗೆ ಭಾರತೀಯ ನ್ಯಾಯ ಸಂಹಿತ, CRPC ಬದಲಿಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬದಲಿಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ, ಈ 3 ಹೊಸ ಶಾಸನಗಳನ್ನು ಹಿಂದಿನ ಈ 3 ಶಾಸನಗಳ ಬದಲಿಗೆ ಜಾರಿಗೆ ತಂದಿದ್ದಾರೆ. ಈ 3 ಶಾಸನಗಳ ಇನ್ನು ಮುಂದೆ ಈ ನಮ್ಮ ಕಾನೂನು ವ್ಯವಸ್ಥೆ ಇದೇ 3 ಶಾಸನಗಳ ಆಧಾರದಲ್ಲಿ ನಡೆಯಲಿದೆ. ಮತ್ತು ಈ ಒಂದು 3 ಹೊಸ ಶಾಸನಗಳನ್ನು ಏನು ಇವರು ಜಾರಿಗೆ ತಂದಿದ್ದಾರೆ, ಅದರಲ್ಲಿ ಯಾವುದೇ ಆದಂಥ ಹೊಸ ರೀತಿಯ ಯಾವುದೇ ಒಂದು ಸಂಪೂರ್ಣವಾಗಿ ಹೊಸದಾಗಿ ಯಾವುದೇ ಒಂದು ಕಾನೂನುಗಳನ್ನು ತಂದಿಲ್ಲ. ಬದಲಿಗೆ ಹಿಂದೆ ಇದ್ದಂಥ ಕಾನೂನುಗಳಲ್ಲಿ ಕೆಲವು ಮಾರ್ಪಾಟುಗಳನ್ನು ಮಾಡಿ ಅದನ್ನು ಪರಿಷ್ಕರಣೆ ಮಾಡಿ ಹೊಸ ರೂಪದಲ್ಲಿ ಈಗ ಈ ಹೊಸ 3 ಶಾಸನಗಳನ್ನು ಜಾರಿಗೆ ತಂದಿದ್ದಾರೆ. ಇನ್ನು ಈ 3 ಶಾಸನಗಳಲ್ಲಿ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗ ಅಥವಾ ಅವನ ಮೇಲೆ ಒಂದು ಆಪಾದನೆಯನ್ನು ಹೊರಿಸಿ ಅವನ ಬಂಧನದ ಭೀತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಜಾಮೀನನ್ನು ಪಡೆಯೋದಕ್ಕೆ ಅವನಿಗೆ ಯಾವ್ಯಾವ ಕಾನೂನುಗಳು, ಈ ಹೊಸ ಕಾನೂನುಗಳಲ್ಲಿ ಯಾವ ರೀತಿಯಾದಂಥ ಒಂದು ಅವಕಾಶವನ್ನು ನೀಡಲಾಗಿದೆ ಇವತ್ತು ತಿಳ್ಕೊಳ್ಳೋಣ. ಈ ಹಿಂದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ 436, 37, 38, 39 ಈ 4 ಸೆಕ್ಷನ್ಗಳು ಈ ಯಾವುದೇ ಒಬ್ಬ ವ್ಯಕ್ತಿಗೆ ಜಾಮೀನನ್ನು ಪಡೆಯುವಂಥ ವಿಧಾನದ ಬಗ್ಗೆ ಹೇಳ್ತಾ ಇದ್ವು. ಈ 436 ಈ ಬೇಲೆಬಲ್ ಅಫೆನ್ಸ್, ಅಂದರೆ ಯಾವುದೇ ಒಂದು ಜಾಮೀನು ಪಡೆಯುವಂಥ ಅಪರಾಧಗಳಲ್ಲಿ ಹೇಗೆ ಜಾಮೀನು ಪಡೆಯಬೇಕು ಅನ್ನೋದನ್ನು ಹೇಳ್ತಾ ಇತ್ತು. ಅದೇ ರೀತಿ ನಾನ್ ಬೇಲೆಬಲ್ ಪ್ರಕರಣಗಳಲ್ಲಿ ಹೇಗೆ ಜಾಮೀನನ್ನು ಪಡೆಯಬೇಕು ಅನ್ನೋದನ್ನು ಸೆಕ್ಷನ್ 437 ಹೇಳ್ತಾ ಇತ್ತು. ಇನ್ನು 438 ಆ್ಯಂಟಿಸಿಪೇಟರಿ ಬೇಲ್ ಅಥವಾ ಪ್ರೀ ಅರೆಸ್ಟ್ ಪ್ರೊಟೆಕ್ಷನ್, ಈ ಬಂಧನದ ಭೀತಿಯಲ್ಲಿ ಇರುವಾಗ ಯಾವ ರೀತಿ ಜಾಮೀನನ್ನು ಪಡೆಯಬೇಕು ಅಂತ ಹೇಳ್ತಾ ಇತ್ತು. ಇನ್ನು 439 ಇದೇನಿದೆ, ಇದು ಈ ಸೆಷನ್ ಕೋರ್ಟ್ಗಳಲ್ಲಿ ನಡೆಯುವಂಥ ಅಪರಾಧಗಳಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ವ್ಯಕ್ತಿಗೆ ಜಾಮೀನು ಪಡೆಯೋದು ಮತ್ತು ಅಲ್ಲಿ ಅದು ಒಂದು ವೇಳೆ ಅದನ್ನು ಆ ನ್ಯಾಯಾಲಯ ಜಾಮೀನನ್ನು ನಿರಾಕರಣೆ ಮಾಡಿದರೆ ಹೈಕೋರ್ಟ್ಗಳಲ್ಲಿ ಹೇಗೆ ಜಾಮೀನನ್ನು ಪಡೆಯಬೇಕು ಅನ್ನುವಂಥ ಒಂದು ವಿಧಾನವನ್ನು ಇದರಲ್ಲಿ ಕೊಡಲಾಗಿತ್ತು. ಆದರೆ ಈಗ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬದಲಾಗಿ ನಾಗರಿಕ ಸುರಕ್ಷಾ ಅಧಿನಿಯಮ ಬಂದಿರೋದ್ರಿಂದ ಇದರಲ್ಲಿ ಈ ಸೆಕ್ಷನ್ಗಳ ನಂಬರ್ಗಳು ಬದಲಾವಣೆಯಾಗಿದೆ. ಅದೇ ರೀತಿ ಹಿಂದೆ 436ರಲ್ಲಿ ಏನು ಕೊಡ್ತಾಯಿದ್ರು ಅದನ್ನು ಈಗ 478 ಅಡಿಯಲ್ಲಿ ಈ ಬೇಲೆಬಲ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಜಾಮೀನುಗಳನ್ನು ಪಡೆಯುವಂಥ ವಿಧಾನವನ್ನು ಹೇಳಿದ್ದಾರೆ. ಅದೇ ರೀತಿ 480ರಲ್ಲಿ ನಾನ್ ಬೇಲೆಬಲ್, ಅಂದರೆ ಯಾವುದೇ ಒಂದು ನಾನ್ ಬೇಲೆಬಲ್ ಪ್ರಕರಣಗಳಲ್ಲಿ ಜಾಮೀನು ಪಡೆಯುವಂಥ ವಿಧಾನವನ್ನು ಈ ಹೊಸ ನಾಗರಿಕ ಸುರಕ್ಷಾ ಸಂಹಿತಾದ ಸೆಕ್ಷನ್ 480ರಲ್ಲಿ ಈ ನಾನ್ ಬೇಲೆಬಲ್ ಪ್ರಕರಣಗಳಲ್ಲಿ ಜಾಮೀನು ಪಡೆಯುವಂಥ ವಿಧಾನವನ್ನು ತಿಳಿಸಿದ್ದಾರೆ. ಅದೇ ರೀತಿ ಆ್ಯಂಟಿಸಿಪೇಟರಿ ಬೇಲನ್ನು ಈ ಹೊಸ ಅಧಿನಿಯಮದ ಸೆಕ್ಷನ್ 482ರಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ಹೊಸದಾಗಿ ಒಂದು ಸೆಕ್ಷನ್ ಕ್ಲಾಸ್ 4ಅನ್ನು ಇವರು ಇಲ್ಲಿ ಸೇರಿಸಿದ್ದಾರೆ. ಅದರ ಪ್ರಕಾರ ಈ ಭಾರತೀಯ ನ್ಯಾಯ ಸಂಹಿತಾದ ಸೆಕ್ಷನ್ 65 ಮತ್ತು 70 ಕ್ಲಾಸ್ 2ರಲ್ಲಿ ಬರುವಂಥ ಅಪರಾಧಗಳಿಗೆ ಇನ್ನು ಮುಂದೆ ಆ್ಯಂಟಿಸಿಪೇಟರಿ ಬೇಲ್ ಅನ್ವಯ ಆಗೋದಿಲ್ಲ. ಅಂದರೆ ಆ ಪ್ರಕರಣಗಳು ಯಾವುವು ಅಂತಂದರೆ ಸೆಕ್ಷನ್ 65ರಲ್ಲಿ ಅವರು ಹೇಳಿರುವಂಥ ಮೈನರ್ ರೇಪ್ ಅಥವಾ ಅಪ್ರಾಪ್ತ ವಯಸ್ಸಿನ ವ್ಯಕ್ತಿಗಳ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿರ್ಬೋದು. ಅದೇ ರೀತಿ 70 ಕ್ಲಾಸ್ 2ರಲ್ಲಿ ಹೇಳಿರುವಂಥ ಗ್ಯಾಂಗ್ ರೇಪ್ ಆಫ್ ಮೈನರ್, ಅಂದರೆ ಅಪ್ರಾಪ್ತ ವಯಸ್ಸಿನವರ ಒಂದು ರೇಪ್ ಪ್ರಕರಣಗಳಲ್ಲಿ ಈ ಒಂದು ಆ್ಯಂಟಿಸಿಪೇಟರಿ ಬೇಲ್ ಕಾಯ್ದೆ ಅನ್ವಯ ಆಗುವುದಿಲ್ಲ. ಇದು ಈ ಒಂದು ಹೊಸ ಸೆಕ್ಷನ್ 482ರ ಹೊಸ ಕಾನೂನಿನ ಒಂದು ವಿಶೇಷವಾದಂಥ ಅಧಿನಿಯಮ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಸೆಕ್ಷನ್ 483ರಲ್ಲಿ ಸೆಷನ್ ಟ್ರಯಲ್ಸ್, ಅಂದರೆ ಸೆಷನ್ ಕೋರ್ಟ್ನಲ್ಲಿ ನಡೆಯುವಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಾಗಿ ಜಾಮೀನನ್ನು ಪಡೆಯೋದು ಮತ್ತು ಅಲ್ಲಿ ಆ ಜಾಮೀನು ಸಿಗದೇ ಇದ್ದರೆ ಅದನ್ನು ಹೈಕೋರ್ಟ್ನಲ್ಲಿ ಆ ರೀತಿ ಜಾಮೀನನ್ನು ಪಡೆಯುವ ವಿಧಾನ ಏನು ಅನ್ನೋದನ್ನು 483ರಲ್ಲಿ ಹೇಳಿದರೆ, ಹಿಂದಿನ CRPCಯಲ್ಲಿ ಇದು 439ನೇ ಸೆಕ್ಷನ್ನಲ್ಲಿ ಕೊಡಲಾಗಿತ್ತು. ಇನ್ನು ಯಾವುದೇ ಒಬ್ಬ ಆಪಾದಿತನ ಅನುಪಸ್ಥಿತಿಯಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸನ್ನು ನಡೆಸುವಾಗ ನಾವು EPಯನ್ನು ಕೊಡ್ತಾಯಿದ್ವಿ, ಅಂದರೆ ಎಕ್ಸಂಪ್ಷನ್ ಅಪ್ಲಿಕೇಶನ್. ಆ ಒಂದು ಎಕ್ಸಂಪ್ಷನ್ ಅಪ್ಲಿಕೇಶನನ್ನು ಹಿಂದೆ ನಾವು CRPCಯ 317 ಅಂದರೆ 317ರ ಅಡಿಯಲ್ಲಿ ಕೊಡ್ತಾಯಿದ್ವಿ. ಈಗ ಅದನ್ನು ನಾವು 355ರಲ್ಲಿ ಕೊಡಬೇಕಾಗ್ತದೆ. ಅದೇ ರೀತಿ ಯಾವುದೇ ಒಬ್ಬ ವ್ಯಕ್ತಿಗೆ ಅವನು ಕೋರ್ಟಿಗೆ ಬರೆದಿದ್ದಾಗ ಅವನಿಗೆ ಯಾವುದೇ ರೀತಿ ವಾರಂಟ್ ಆದಾಗ ಆ ವಾರಂಟನ್ನು ರೀಕಾಲ್ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ನಾವು CRPCಯಲ್ಲಿ ಸೆಕ್ಷನ್ 70 ಕ್ಲಾಸ್ 2ನಲ್ಲಿ ಕೊಡ್ತಾಯಿದ್ವಿ. ಈಗ ಅದನ್ನು ಸೆಕ್ಷನ್ 72 ಕ್ಲಾಸ್ 2ನಲ್ಲಿ ನಾವು ಯಾವುದೇ ಒಂದು ವಾರಂಟ್ ರೀಕಾಲ್ ಅಪ್ಲಿಕೇಶನನ್ನು ಕೊಡಬೇಕಾಗ್ತದೆ. ಇದು ಈ ಹೊಸ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಇದರಲ್ಲಿ ಕೊಟ್ಟಂಥ ಜಾಮೀನಿಗೆ ಸಂಬಂಧಪಟ್ಟಂಥ ಸೆಕ್ಷನ್ಗಳು. ಇದರ ಹೊರತಾಗಿ ಇದರಲ್ಲಿ ಹಲವಾರು ಮಾರ್ಪಾಟುಗಳನ್ನು ಮಾಡಿದ್ದಾರೆ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ.
ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ನಮಸ್ಕಾರ.